ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಎಷ್ಟು ದಿವಸ ಅಂತ ಅವ್ರು ಜನರನ್ನ ಮೋಸ ಮಾಡ್ಲಿಕ್ಕಾಗತ್ತೆ? ಜನ ನಂಬಿದ್ದಾರೆ, ಬುದ್ಧಿವಂತರಿದ್ದಾರೆ, ಗೊತ್ತಾಗುತ್ತೆ ಜನರಿಗೆ. ವಿಜೇಂದ್ರಣ್ಣವ್ರು ಬರ್ಬೇಕು. ವಿಜೇಂದ್ರಣ್ಣವ್ರು ಈ ಸರಿ ಬರಕ್ಕಾಗಲ್ಲ. ಮುಂದೇನಾದ್ರು ಹಾಗೆ ಆಯ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಇಲ್ಲಿ ಮಂಡ್ಯದವ್ರೆ. ಮಂಡ್ಯದವರೇನಾ? ಸೊ ಈಗ ಬಿಜೆಪಿ ಕಾರ್ಯಕರ್ತರ ಏನ್ ಹೇಳಿ? ಬಿಜೆಪಿ ಕಾರ್ಯಕರ್ತರ ಹೌದೌದು, ಸೆಕ್ರೆಟರಿ, ಜನರಲ್ ಸೆಕ್ರೆಟರಿ. ಬಂದಿರೋದು ಎದಕ್ಕೆ ಮೇಡಮ್? ನಾವು ಇವಾಗ ಪಾದಯಾತ್ರೆಗೆ ಹೋಗೋಣ ಅಂತ. ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀರಾ? ಏಕೆ ಅಂದ್ರೆ ಭ್ರಷ್ಟಾಚಾರ ಯಾರ್ದು? ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಸರ್ಕಾರವನ್ನು ನಾವು ಮನಗಂಡು ಮಂಗಳೂರಿಂದ ಬಂದಿದ್ದೀವಿ ಪಾದಯಾತ್ರೆ ಪಾಲ್ಗೊಳ್ಳಿಕ್ಕೆ. ಸಿಕ್ಕಾಪಟ್ಟೆ ಮಳೆ ಅಂತ ಅಲ್ಲಿ. ಹೌದು, ಆದ್ರೂ ಬಂದಿದೆ ಈಗ. ನಮ್ಮ ರಾಜ್ಯ ಸುರಕ್ಷಿತವಾಗಿರ್ಬೇಕು, ಜನಗಳಿಗೆ ಒಳ್ಳೆ ಸ್ಪಂದನೆ ಸಿಗುವಂತ ಸರ್ಕಾರ ಬರ್ಬೇಕು ಅಂತ ಹೇಳಿ ನಾವು ಅಲ್ಲಿನ ಹೋರಾಟಕ್ಕೆ ಸರ್ಕಾರ ಅಂತೂ ಬಂದಿದ್ದೀವಿ. ಬರಲ್ಲ, ಸರ್ಕಾರ ಕಾಂಗ್ರೆಸ್ನೇ ಇರೋದು. ಹೌದು. ಇಳಿಸಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಅದೇ ಪಾರ್ಟಿ ಅವ್ರು ಯಾರ್ದೋ ಒಬ್ರು ಸಿಎಂ ಆಗ್ತಾರೆ. ಸಿದ್ದರಾಮಯ್ಯ ಇಳಿಸ್ಬೇಕು ನಮಗೆ ಈಗ. ಯಾರಾಗಬೇಕು ಸಿಎಂ? ನಮ್ಮಲ್ಲಿ ಬರ್ಬೇಕು, ಅವರು ಬೇಡ. ಅವರು ಬೇಡ ನಮಗೆ. ಪ್ರಗತಿಪರರಾದಂತಹ ಯಾರ ವಿಜೇಂದ್ರಣ್ಣವ್ರು ಬರ್ಬೇಕು. ವಿಜೇಂದ್ರಣ್ಣವ್ರು ಈ ಸರಿ ಬರಕ್ಕಾಗಲ್ಲ. ಮುಂದೇನಾದ್ರು ಹಾಗೆ ಆಯ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಹೌದು. ಕುಮಾರಣ್ಣನು ಆಯ್ತಾರೆ. ಎಲ್ಲಿ ಇಬ್ರಿಬ್ರು ಮುಖ್ಯಮಂತ್ರಿ ಪ್ರಗತಿಪರ ಯೋಜನೆಗಳನ್ನ ತಂದಿದ್ದಾರೆ. ಆಗಿದ್ರಲ್ಲ ಅವರು ಕೇಂದ್ರ ಮಂತ್ರಿ ಆಗಿ, ಅವರು ಮುಖ್ಯಮಂತ್ರಿ ಆಗಿರೋ ಚಾನ್ಸ್ ಇಲ್ಲ. ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು. ನಮಗೆ ಬಿಜೆಪಿ ಬರ್ಬೇಕು, ಇವರ ಭ್ರಷ್ಟಾಚಾರ ನಿಲ್ಬೇಕು. ರಾಷ್ಟ್ರಪತಿ ಆಳ್ವಿಕೆ ಬರ್ಲಿ ಸರ್ಕಾರ. ಅಲ್ಲ ಮೇಡಮ್ ಅವರೇ, ನಮ್ಗಿನ್ ಮುಂಚೆ ಮಾಡ್ಬೋದು. ಕಳ್ರು ಅವರು ಹೇಳಿಕೆ ಕೊಡೋಕೆ ಜನರ ದಿಕ್ ತಪ್ಸಕ್ ಮಾಡ್ತಾವ್ರ ಅಷ್ಟೇ. ಅವ್ರು ನಿಜವಾಗೂ ಮಾಡಿರೋ ತಪ್ಪು ಮಾಡಿದವ್ರು. ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಬೇರೆ ಸರ್ಕಾರ ಆಗ್ಬೇಕು, ರಾಷ್ಟ್ರಪತಿ ಆಳ್ವಿಕೆ ಬರ್ಬೇಕು. ಎಷ್ಟು ದಿವಸ ಅಂತ ಅವ್ರು ಜನರನ್ನ ಮೋಸ ಮಾಡ್ಲಿಕ್ಕಾಗತ್ತೆ? ಜನ ನಂಬಿದ್ದಾರೆ, ಬುದ್ಧಿವಂತರಿದ್ದಾರೆ, ಗೊತ್ತಾಗುತ್ತೆ ಜನರಿಗೆ. ಆಯ್ತಾ? ಒಂದ್ ದಿವಸ ಬಿಜೆಪಿ ಬರುತ್ತೆ, ಮುಖ್ಯಮಂತ್ರಿ ಇಳಿತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.